ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರೂ ನೋಡ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳನ್ನ ಒಂದೇ ಒಂದು ಬ್ಲೂ ಸಿನಿಮಾ ಅಂದ್ಕೊಂಡಿದ್ರು. ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ. ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ. ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಅವ್ರ ಮೊನ್ನೆ ಮಾಡಿದಂಥ ಕ್ರಿಯೇಟಿವ್, ಇವತ್ತು ಅವ್ರಿಗೆ ನಾವು ಫ್ರೀಯಾಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ. ಅರ್ಜುನ್ ಜನ್ಯಕರಿ ಮಾಡಿದ್ದಾರೆ. ನಿಜವಾಗ್ಲೂ ಇನ್ವೆಸ್ಟ್ ಮಾಡಿರೋಂಥ ರಮೇಶ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು. ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾರೆ ಅಂದರೆ ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು. ಇವತ್ತು ವೆಂಕಟ್ ಅವರು ಅಷ್ಟೇ, ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ರೆಡ್ಡಿ ಮಾಡಿದ್ರೆ ಪ್ಯಾನ್ ವರ್ಡ್ ಸಿನಿಮಾ ನಮ್ಮ ಟಾಕ್ಟಿಕ್ ನೀತಿ ಅಂತ ಹೇಳಿ ಇಷ್ಟಪಡ್ತೀವಿ. ಇವತ್ತು ಸರ್ ನಿಮ್ಮದು 1000 ಕೋಟಿ ಮೇಲೆ ಬಿಸ್ನೆಸ್ ನಾವು ಇವತ್ತು ಹೇಳ್ತೀರಿ. ಯಾಕೆಂದರೆ ಜನಗಳು ಮಾತುಗಳು, ಆಮೇಲೆ ನಿಮ್ಮ ವಿಷನ್ನು, ಕ್ರಿಯೇಟಿವ್ ಆ ಥರ ಇದೆ. ನಿಮ್ಮ ಬ್ಯಾನರ್ ನಮ್ಗೆ ಉಪೇಂದ್ರ ನೆಕ್ಸ್ಟ್ ಡೈರೆಕ್ಷನ್ ಮಾಡೋಕ್ಕೂ ನನ್ನ ಆಸೆ ಇದೆ. ವೆರಿ ಗುಡ್ಡು, ತುಂಬ ಒಳ್ಳೆಯದಾಗಲಿ. ಇವತ್ತು ಸಂಕ್ರಾಂತಿ ದಿನ ಆಗಸ್ಟ್ 15 ಸ್ವಾತಂತ್ರ್ಯ ಬಂದೈತೆ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿರ್ತದೆ. ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ. ನಮ್ಮ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಹೋಗ್ತೀವಿ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ರಿಯಲಿ ಗ್ರೇಟ್ ಪರ್ಸನ್ನು, ತುಂಬ ಚೆನ್ನಾಗಿ ಸಿನಿಮಾ ಮಾಡೋದು. ನಾನು ಅರ್ಜುನ್ ಜನ್ಯ ಈ ರೇಂಜ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನಾನು ಅರ್ಜುನ್ ಜನ್ಯ ಬರೀ ಹಾಡುಗಳು ಮಾಡ್ತಾರೆ ಅಂದ್ಕೊಂಡಿದ್ದೆ. ನಮ್ಮಲ್ಲಿ ಮೋಸ್ಟ್ಲಿ ಇನ್ನೊಬ್ಬರು ಪ್ರಶಾಂತ್ ನೀಲ್ ಉಟ್ಕೊಂಡ್ರು ಅಂತ ಕಾಣುತ್ತೆ.